ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಸ್ವೀಟ್ ಪೊಟೆಟೊ ಚಿಪ್ಸ್. ಮನೆಯಲ್ಲೇ ತುಂಬಾ ಈಸಿಯಾಗಿ ಈ ರೆಸಿಪಿನ ನೀವು ಮಾಡ್ಕೊಳ್ಬಹುದು. ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿಕೊಂಡು ನೀವು ಈ ಚಿಪ್ಸ್ ಅನ್ನ ಮಾಡ್ಕೊಳ್ಬಹುದು. ಸ್ವೀಟ್ ಪೊಟೆಟೊ ಚಿಪ್ಸ್ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಈಗ ಸ್ವೀಟ್ ಪೊಟೆಟೊ ಚಿಪ್ಸ್ ಹೇಗ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 4 ಸ್ವೀಟ್ ಪೊಟೆಟೋನ ತಗೊಂಡಿದ್ದೀನಿ. ಹೀಗೆ ಸ್ವೀಟ್ ಪೊಟೆಟೊ ಸಿಪ್ಪೆನ ತಕ್ಕೊಂಡು ನೀರಲ್ಲಿ ಹಾಕೊಳ್ಬೇಕು. ಸ್ವೀಟ್ ಪೊಟೆಟೋದಲ್ಲಿ ಅಂಟು ಅಥವಾ ಮೇಣ ಇರುತ್ತೆ, ಅದು ಹೋಗ್ಲಿ ಅಂತ ಹೀಗೆ ಹಾಕಿ ಇಟ್ಕೊಳ್ಬೇಕು. ಹಾಗೆ ಸ್ವೀಟ್ ಪೊಟೆಟೊ ಬ್ಲಾಕ್ ಕಲರ್ ಆಗತ್ತೆ, ಅದು ಆಗ್ಬಾರ್ದು ಅಂದ್ರೆ ನೀರಲ್ಲಿ ಹಾಕಿ ಇಟ್ಕೊಳ್ಬೇಕು. ಈಗ ಚಿಪ್ಸ್ ಸ್ಲೈಸರ್ ಸಹಾಯದಿಂದ ಹೀಗೆ ಸ್ಲೈಸ್ ಮಾಡ್ಕೊಳ್ಬೇಕು. ಎಲ್ಲಾನು ಒಂದೇ ಸರಿ ಸ್ಲೈಸ್ ಮಾಡಿ ಇಟ್ಕೊಳ್ಬೇಡಿ. ಆಯಿಲಿಗೆ ಎಷ್ಟು ಬಿಡ್ತೀವೋ ಅಷ್ಟನ್ನ ಮಾತ್ರ ಸ್ಲೈಸ್ ಮಾಡಿ ಇಟ್ಕೊಳ್ಳಿ. ಎಲ್ಲಾನು ಒಂದೇ ಸರಿ ಸ್ಲೈಸ್ ಮಾಡಿ ಇಟ್ಕೊಂಡ್ರೆ ಅದು ಕಲರ್ ಚೇಂಜ್ ಆಗತ್ತೆ. ಹಾಗಾಗಿ ಆಯಿಲಿಗೆ ಎಷ್ಟು ಬಿಡ್ತೀವೋ ಅಷ್ಟನ್ನ ಮಾತ್ರ ಸ್ಲೈಸ್ ಮಾಡಿ ಇಟ್ಕೊಳ್ಳಿ. ಈಗ ಒಂದು ಪಾತ್ರೆಯಲ್ಲಿ ಆಯಿಲ್ ಅನ್ನ ಕಾಯ್ಲಿಕ್ಕೆ ಇಟ್ಕೊಳ್ಬೇಕು. ಚಿಪ್ಸ್ಗೆ ಹಾಕೊಳ್ಳಿಕ್ಕೆ ಉಪ್ಪಿನ ನೀರನ್ನ ರೆಡಿ ಮಾಡ್ಕೊಳ್ಳೋಣ. 2 ಟೇಬಲ್ ಸ್ಪೂನ್ ಉಪ್ಪಿಗೆ 1 ಟೇಬಲ್ ಸ್ಪೂನ್ ನೀರನ್ನ ಹಾಕಿ ಉಪ್ಪನ್ನ ಕರಗಿಸಿ ಎತ್ತಿಟ್ಕೊಳ್ಬೇಕು. ಈಗ ಆಯಿಲ್ ಚೆನ್ನಾಗಿ ಬಿಸಿ ಆಗಿದೆ. ಸ್ಲೈಸ್ ಮಾಡಿ ಇಟ್ಕೊಂಡಿದ್ದ ಸ್ವೀಟ್ ಪೊಟೆಟೋನ ಹಾಕೊಳ್ಬೇಕು. ನೋಡಿ, ನಾವು ಚಿಪ್ಸ್ ಮಾಡುವಾಗ ಉಪ್ಪಿನ ನೀರನ್ನ ಹಾಕೋದ್ರಿಂದ ಎಲ್ಲಾ ಚಿಪ್ಸ್ಗೂ ಒಂದೇ ತರ ಉಪ್ಪು ಹಿಡಿಯತ್ತೆ. ಚಿಪ್ಸ್ ತೆಗೆದ್ಮೇಲೆ ಕೂಡ ಕೆಲವರು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ತಾರೆ. ಅದು ಕೆಲವೊಮ್ಮೆ ಒಂದೊಂದ್ ಕಡೆ ಹಿಡ್ದಿರತ್ತೆ, ಇನ್ನೊಂದ್ ಕಡೆ ಹಿಡ್ದಿರಲ್ಲ. ಹಾಗಾಗಿ ಈ ತರ ಮಾಡೋದ್ರಿಂದ ಉಪ್ಪು ಎಲ್ಲಾ ಕಡೆ ಒಂದೇ ರೀತಿ ಹಿಡಿಯತ್ತೆ. ನೀವಿದನ್ನ ಬೇಯಿಸ್ಕೊಳ್ಳುವಾಗ ಗ್ಯಾಸ್ ಅನ್ನ ಹೈ ಫ್ಲೇಮ್ ಅಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಯಾರೆಲ್ಲ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ಹೊಸ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ. ಚಿಪ್ಸ್ 80% ಬೆಂದ್ ಆದ್ಮೇಲೆ ನಾವು ಮಾಡಿ ಇಟ್ಟಿರುವ ಉಪ್ಪಿನ ನೀರನ್ನ ಸ್ವಲ್ಪ ಅಂದ್ರೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಹಾಕೊಳ್ಬೇಕು. ನೆನ್ಪಿರ್ಲಿ, ಉಪ್ಪಿನ ನೀರನ್ನ ಹಾಕೊಳ್ಳುವಾಗ ಗ್ಯಾಸ್ನ ಲೋ ಫ್ಲೇಮ್ ಅಲ್ಲೇ ಇಟ್ಟು ನಿಧಾನಕ್ಕೆ ಹಾಕೊಳ್ಳಿ. ಆಯಿಲ್ ಹಾರೋ ಚಾನ್ಸಸ್ ತುಂಬಾನೇ ಇರತ್ತೆ. ಉಪ್ಪಿನ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಿಪ್ಸ್ ಇಷ್ಟು ಕಲರ್ ಚೇಂಜ್ ಆದ್ರೆ ಸಾಕು, ಚಿಪ್ಸ್ ಬೆಂದಿದೆ ಅಂತ ಅರ್ಥ. ಈಗ ಇದನ್ನ ತೆಕ್ಕೊಳ್ಬೇಕು. ನೀವಿದನ್ನ ಎಷ್ಟು ಬೇಕಾದ್ರೂ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ನಾನಿಲ್ಲಿ 4 ಸ್ವೀಟ್ ಪೊಟೆಟೋಗೆ 1 ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಯೂಸ್ ಮಾಡಿದೀನಿ. ನೀವು ನಿಮ್ಗೆ ಎಷ್ಟು ಖಾರ ಬೇಕೋ ನೋಡ್ಕೊಂಡು ಅಷ್ಟು ಹಾಕೊಳ್ಳಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸ್ವೀಟ್ ಪೊಟೆಟೊ ಚಿಪ್ಸ್ ರೆಡಿ ಆಗತ್ತೆ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ. ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆಯಲ್ಲಿ ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.